ಹಾಯ್, ಇವತ್ತು ಸಂಡೇ ಆಗಿರೋದ್ರಿಂದ ಹೇಗಿದ್ರು ರಜೆ ಇತ್ತು ಅಂತ ಹೇಳಿ ನಾನು ನನ್ನ ತಂಗಿ ಇಬ್ಬರು ಪ್ಲ್ಯಾನ್ ಮಾಡಿ ಸಿದ್ರ ಬೆಟ್ಟಕ್ಕೆ ಹೊರಟ್ವಿ. ಇದು ಲೊಕೇಟ್ ಆಗಿರೋದು ಕೊರಟಗೆರೆ ನಿಯರ್. ನಮ್ಮೂರಿಂದ 5 ನಿಮಿಷ ಜರ್ನಿ. ವೆದರ್ ಏನೋ ಕೂಲಾಗಿತ್ತು. ನಾವು ಹೋಗೋ ಅಷ್ಟರಲ್ಲಿ ಸಣ್ಣಗೆ ಮಳೆ ಬರ್ತಾ ಇತ್ತು. ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಈ ನೇಚರ್ನ ಫೀಲ್ ಮಾಡ್ಕೊಂಡು ಹೋದ್ವಿ. ನಾವು ಫಸ್ಟ್ ಹೋಗಿದ್ದು ಕೆಳಗಡೆ ಇರೋ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ. ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲೇ ಒಂದು 5 ನಿಮಿಷ ಕೂತ್ಕೊಂಡು ಅದಾದಮೇಲೆ ಬೆಟ್ಟ ಹತ್ತೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಬೆಟ್ಟ ಹತ್ತಕ್ಕೆ ಹೋಗೋ ಕಡೆ ಈ ದೇವಸ್ಥಾನದಿಂದ 2 ರೋಡ್ ಇತ್ತು. ಈ ರೋಡಲ್ಲಿ ಹೋಗೋಣ ಅಂದರೆ ಅಲ್ಲಿ ಕೋತಿಗಳ ಸಂಖ್ಯೆನೇ ಜಾಸ್ತಿ ಇತ್ತು. ನಾವು ಮೊದಲೇ ಎಲ್ಬೋರ್ಡ್ಗಳು, ಅದಕ್ಕೆ ಬೇರೆ ರೋಡಿಂದ ಬಂದು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿ ಫುಲ್ಲು ಕ್ರೇಜ್ ಇತ್ತು. ವೀಡಿಯೋ ಮಾಡ್ಬೋದಿಲ್ಲ ಅನ್ನೋ ಖುಷಿಗೆ ಸ್ಟಾರ್ಟಿಂಗಲ್ಲಿ ಬೇಗ ಹತ್ಕೊಂಡು ಹೋದ್ವಿ. ಒಂದು ಸ್ವಲ್ಪ ಹತ್ತಿದ ತಕ್ಷಣವೇ ಗೊತ್ತಾಯಿತು ನಮಗಂತೂ ಹತ್ತಕ್ಕಾಗಲ್ಲ, ಸುಸ್ತಾಗ್ತೈತೆ ಅಂತ. ಇಲ್ಲಿ ಬೆಟ್ಟದ ಮೇಲ್ಗಡೆ ಮೆಟ್ಲುಗಳನ್ನ ಕಟ್ಟೋದಕ್ಕೆ ಕಲ್ಲು ಮತ್ತು ಮಳ್ಳನ್ನ ಎತ್ಕೊಂಡು ಹೋಗ್ತಾ ಇದ್ರು. ಒಂದು ಅಂಕಲ್ ನಮಗೆ ಹಿಂಗೆ ಹೇಳಿದ್ರು, ಅದು ಏಕೆಂದರೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನೀವೇ ಭಕ್ತಾದಿಗಳೆಲ್ಲ ಎರಡೆರಡು ಕಲ್ಲು ಒಂದೊಂದು ಚೀಲ ಅಂದ್ರೆ ಎಷ್ಟು ಅನುಕೂಲ ಆಗುತ್ತೆ ಹೇಳ್ರಿ. ಅಂಕಲ್ ಆ ಥರ ಹೇಳಿದ್ರು ಅಂತ ನನ್ನ ತಂಗಿ ಒಂದು ಚೀಲ ಎತ್ಕೊಂಡ್ಲು. ಅದಾದಮೇಲೆ ನಾನು ಸ್ವಲ್ಪ ದೂರ, ಅವಳು ಸ್ವಲ್ಪ ದೂರ. ನಾವು ಹತ್ತಿದ್ದೆ ಅರ್ಧ ಬೆಟ್ಟ, ಅರ್ಧದಲ್ಲೇ ಇಟ್ಟು ಕೆಳಗಡೆ ಬರ್ತಿದ್ವಿ. ಅಷ್ಟರಲ್ಲಿ ನನ್ನ ಸ್ಕೂಲ್ ಫ್ರೆಂಡ್ ಒಬ್ಬ ಸಿಕ್ತ. ಅವನ್ನ ಮಾತಾಡ್ಸ್ಕೊಂಡು ಹಂಗೆ ಕೆಳಗಡೆ ಬಂದ್ವಿ. ನಾವು ಹೋಗ್ಬೇಕಾದ್ರೆ ಮತ್ತೆ ಬರಬೇಕಾದ್ರೆ ವೀಡಿಯೋ ಮಾಡ್ತಿರೋದು ನೋಡಿ ಒಂದು ಅಂಕಲ್ ನಮ್ಮನ್ನು ವ್ಲಾಗರ ಅಂತ ಕೇಳಿ ನಮ್ಮ ಅಕೌಂಟ್ ನೇಮ್ ತಿಳ್ಕೊಂಡು ಫಾಲೋ ಮಾಡ್ತಾಯಿದ್ರು. ಹಾಗೆ ಕೆಳಗಡೆ ಬರ್ತಾ ಇಲ್ಲೊಬ್ಬ ಚಿಕ್ಕ ಹುಡುಗ ಅವನ ಕೈಲಾದಷ್ಟು ಸಹಾಯನ ಮಾಡ್ತಾ ಇದ್ದ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ, ಹೋಗಿ ನೀವು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಅಕೌಂಟ್ನ ಫಾಲೋ ಮಾಡಿಲ್ಲ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.